ಎನ ಮೌಲ್ಯವನ್ನು ಕಂಡುಹಿಡಿಯಿರಿ ಮತ್ತು ನಿಮ್ಮ ಪರಿಹಾರವನ್ನು ಪರಿಶೀಲಿಸಿ. ಇಲ್ಲಿ ನಮಗೊಂದು ಸಮೀಕರಣ ಕೊಟ್ಟಿದ್ದಾರೆ. ಈ ಸಮೀಕರಣದಲ್ಲಿ ಚರಾಕ್ಷರವನ್ನು ನೋಡ್ಬೋದು ನಾವು ಮತ್ತು ಸ್ಥಿರಾಂಕಗಳನ್ನು ಕೂಡ ನೋಡ್ಬೋದು. ಈ ಸಮೀಕರಣದ ಚರಾಕ್ಷರ ಬಂದು ಎ. ಇದರಲ್ಲಿ ಎನ ಮೌಲ್ಯ ಎಷ್ಟು ಅಂತ ಕೇಳ್ತಿದ್ದಾರೆ. ಇಂತಹ ಪ್ರಶ್ನೆಗಳನ್ನು ನಾವು ಮನಸ್ಸಿನಲ್ಲೇ ಬಿಡಿಸ್ಬೋದು. ಆದರೆ ಇಲ್ಲಿ ನಾವು ಹಂತ ಹಂತವಾಗಿ ಬಿಡಿಸೋಣ. ಆಗ ನಿಮಗೆ ಇನ್ನೂ ಸ್ವಲ್ಪ ಕಠಿಣ ಪ್ರಶ್ನೆಗಳು ಎದುರಾದಾಗ ಹೇಗೆ ಬಿಡಿಸೋದು ಅಂತ ಗೊತ್ತಾಗುತ್ತೆ. ಮೊದಲನೇ ಹಂತದಲ್ಲಿ ನಾವೇನು ಮಾಡಬೇಕಾಗುತ್ತೆ, ಯಾವ ಚರಾಕ್ಷರದ ಮೌಲ್ಯವನ್ನು ಕಂಡುಹಿಡಿಬೇಕಲ್ವಾ, ಅದನ್ನು ಈ ಸಮೀಕರಣದ ಒಂದು ಬದಿಯಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಈಗಾಗಲೇ ಎ ಎಡಬದಿಯಲ್ಲಿ ಕಂಡು ಬರ್ತಿರೋದ್ರಿಂದ ಎಡಬದಿಯಲ್ಲಿ ಎ ಮಾತ್ರ ಕಂಡುಬರೋ ಥರ ಬೇರೆ ಸಂಖ್ಯೆಗಳನ್ನು ಮತ್ತೊಂದು ಬದಿಗೆ ವರ್ಗಾಯಿಸಬೇಕು. ಇಲ್ಲಿ a+5 ಇದೆ. ಈ +5 ಬೇರೆ ಮಾಡುವ ಉತ್ತಮ ವಿಧಾನ ಬಂದು ಎರಡೂ ಕಡೆಗಳಲ್ಲಿ 5 ಕಳೆಯೋದು. ಯಾಕೆ ನಾವು ಎರಡೂ ಕಡೆಗಳಲ್ಲಿ 5ರಿಂದ ಕಳಿಬೇಕು ಅಂದರೆ, ಈ ರೀತಿಯಲ್ಲಿ ನಾವು ಯಾವುದೇ ಕ್ರಿಯೆಯನ್ನು ಎಡಬದಿಯಲ್ಲಿ ಮಾಡಿದಾಗ ಅದೇ ಕ್ರಿಯೆಯನ್ನು ಬಲಬದಿಯಲ್ಲಿ ಕೂಡ ಮಾಡಬೇಕಾಗ್ತದೆ. ಇಲ್ಲದೆ ಹೋದರೆ ಈ ಸಮೀಕರಣದ ಸಮಾನತೆ ಉಳ್ಕೊಳ್ಳೋದಿಲ್ಲ. ಆದ್ದರಿಂದ ನಾವು ಎರಡೂ ಬದಿಗಳಲ್ಲಿ 5ರಿಂದ ಕಳೆಯೋಣ. 5 - 5 0 ಆಗುತ್ತೆ. ಅಂದರೆ ಎಡಬದಿಯಲ್ಲಿ a+0 ಅಥವಾ ಬರೀ a ಉಳ್ಕೊಂಡಿದೆ. ಬಲಬದಿಯಲ್ಲಿ 54 - 5 49. ಅಂದರೆ ಈ ಸಮೀಕರಣದಲ್ಲಿ ಚರಾಕ್ಷರ ಎನ ಮೌಲ್ಯ 49. ಈಗ ಇದು ಸರಿನಾ ತಪ್ಪಾ ಅಂತ ಹೇಗೆ ಪರಿಶೀಲಿಸೋದು? ನಮಗೆ ಕೊಟ್ಟಿರುವಂತಹ ಸಮೀಕರಣವನ್ನು ಬರ್ಕೊಳ್ಬೇಕು. ಅದರಲ್ಲಿ ಎನ ಜಾಗಕ್ಕೆ 49 ಅಂತ ನಮಗೆ ಈಗ ಸಿಕ್ಕ ಮೌಲ್ಯವನ್ನು ಆದೇಶ ಮಾಡಬೇಕು. ಆಗ ಎಡಬದಿಯಲ್ಲಿ ನೋಡಿ 49 + 5 54. ಬಲಬದಿಯಲ್ಲಿರೋದು 54. ಅಂದರೆ ಎಡಬದಿಯಲ್ಲಿ ಬಲಬದಿಯಲ್ಲಿ ಒಂದೇ ಮೌಲ್ಯ ಸಿಗ್ತಿದೆ. ಅಂದರೆ ನಮಗೆ ಸಿಕ್ಕ ಎನ ಮೌಲ್ಯ ಸರಿಯಾಗಿದೆ.